ರಷ್ಯಾ ಒಂದು ಡೇಂಜರಸ್ ಸೀಕ್ರೆಟ್ ಮಿಲಿಟರಿ ಬೇಸ್ ಬಿಲ್ಟ್ ಮಾಡ್ತಾ ಐತಿ. ಅದ್ರ ಬಗ್ಗೆ ಪಬ್ಲಿಕ್ಕಿಗೆ ರಷ್ಯಾ ಏನು ಹೇಳಿಲ್ಲ. ಯಾವಾಗ ಜನರು ಸ್ಯಾಟಲೈಟ್ ಡೇಟಾ ಥ್ರೂ ನೋಡಿದ್ರು ಅವಾಗ ಗೊತ್ತಾಯ್ತು ಅಲ್ಲಿ ಏನು ಆಗ್ತಿದೆ ಅಂತ. ಆಮೇಲೆ ಡೀಟೇಲ್ಸ್ ಬಂದರೆ ಎಲ್ಲ ಶಾಕಿಂಗ್ ಇದ್ದು. ರಷ್ಯಾ ಅಲ್ಲಿ ಮಿಲಿಟರಿ ಬೇಸಲ್ಲಿ ಎಲೆಕ್ಟ್ರಾನಿಕ್ ಬ್ಲ್ಯಾಕ್ ಹೋಲ್ ಮಾಡಾಕತ್ತಾರೆ. ಎಲೆಕ್ಟ್ರಾನಿಕ್ ಬ್ಲ್ಯಾಕ್ ಹೋಲ್ ಅಂದರೆ ಅದು ಎಲೆಕ್ಟ್ರಿಕ್ ಡಿವೈಸ್ ಎಲ್ಲದರೊಳಗೆ ಎಳಿತದೆ. ಅಂದರೆ ಈಗ ಎಲ್ಲ ಕಂಟ್ರೀಸ್ ಸಿಗ್ನಲ್ ಮಿಲಿಟರಿ ಇನ್ಫಾರ್ಮೇಶನು ನೀವು ಒಂದು ಕಡೆಯಿಂದ ದೊಡ್ಡ ಕಿವಿ ಇನ್ಸ್ಟಾಲ್ ಮಾಡ್ತೈತೆ ರಷ್ಯಾ ಅಂತ ಹೇಳ್ಬೋದು. ಅದನ್ನ ಎಲ್ಲಿ ಮಾಡ್ತೈತೆ ಅದು ನೋಡ್ರಿ, ನೇಟೋ ಕಂಟ್ರಿ ಪಕ್ಕಕ್ಕೆ ಮತ್ತು ಪೋಲ್ಯಾಂಡ್ ಕಂಟ್ರಿ ಎದುರುಗಡೆನೇ ಅದು ಬಿಲ್ಟ್ ಮಾಡ್ತೈತಿ. ಈಗ ನೋಡ್ರಿ ನೇಟೋ ಕಂಟ್ರಿ ಬಾರ್ಡರ್ ಇಲ್ಲಿ ಎಂಡ್ ಆಗುತ್ತೆ, ಅದು ಇಲ್ಲೇ ಬಿಲ್ಟ್ ಮಾಡ್ತಾ ಐತಿ. ಅಂದರೆ ಈಗ ನೇಟೋ ಕಂಟ್ರಿಯಲ್ಲಿ ಏನೇನು ಫ್ಯೂಚರ್ ಪ್ಲ್ಯಾನ್ಸು ಏನು ಎಲ್ಲ ಇನ್ಫಾರ್ಮೇಷನ್ ತಗೊಂತದ. ಈಗ ಅದೇ ರಷ್ಯಾ ಯಾರು ಗೊತ್ತಾಗ್ಲಿಲ್ಲಂಗೆ ಅದು ಮಿಲಿಟರಿ ಬೇಸ್ ಬಿಲ್ಟ್ ಮಾಡೈತಿ. ಅದೊಂದು ಸಣ್ಣದಲ್ಲ, 1.6 ಕಿಲೋಮೀಟರ್. ಆಮೇಲೆ ನ್ಯೂಸ್ ಇದನ್ನು ಬಂದೈತಿ, ರಷ್ಯಾ ಇನ್ಕ್ರಿಪ್ಷನ್ ಬ್ರೇಕಿಂಗ್ ಪ್ರೋಗ್ರಾಮ್ ಅಲ್ಲಿ ವರ್ಕ್ ಮಾಡ್ತಾ ಐತಿ. ಅಂದ್ರೆ ಈಗ ನೀವು ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಜೊತೆ ಮಾತಾಡ್ತಾರಲ್ಲ ಏನೇನು ಇನ್ಫಾರ್ಮೇಶನ್ ಅದೆಲ್ಲ ಇನ್ಕ್ರಿಪ್ಟ್ ಅಂದ್ರೆ ಲಾಕ್ ಆಗಿರುತ್ತೆ. ಈಗ ರಷ್ಯಾ ಏನು ಮಾಡ್ತೈತಿ, ಅದು ಡಿಕ್ರಿಪ್ಟ್ ಹೆಂಗ್ ಮಾಡ್ಬೇಕಂತ ಅದ್ರ ಮೇಲೆ ವರ್ಕ್ ಮಾಡ್ತಾ ಐತಿ. ಈಗ ಏನಾದ್ರು ರಷ್ಯಾಗೆ ಅನಿಸ್ತು ಎರಡು ಕಂಟ್ರೀಸ್ ಸೇರಿ ಏನೋ ಅವ್ರ ಮೇಲೆ ಪ್ಲಾನ್ ಮಾಡಕತ್ತಾರೆ, ಡೈರೆಕ್ಟ್ ಮಿಸೈಲ್ ಲಾಂಚ್ ಮಾಡ್ತಾರೆ ಅವರು. ಬಟ್ ಎಲ್ಲಕ್ಕಿಂತ ಬೆಸ್ಟ್ ಏನು, ರಷ್ಯಾ ಇಂಡಿಯಾ ಭಾಯ್ ಭಾಯ್. ಧನ್ಯವಾದ.